ಎಲ್ಲರೂ ಬೆಲೆ ಕೊಟ್ಟು ಗೌರವ ಕೊಡಬೇಕಂದ್ರೆ ನೀವು ಹೇಳೋ ಮಾತನ್ನೆಲ್ಲ ಕೇಳಿ ಅದೇ ರೀತಿ ನಡ್ಕೊಳ್ಬೇಕಂದ್ರೆ ನೀವು ನಿಮ್ಮನ್ನ ಒಬ್ಬ ಪವರ್ಫುಲ್ ಪರ್ಸನ್ ಆಗಿ ಬದಲಾಯಿಸ್ಕೊಳ್ಬೇಕು. ಈಗಿನ ಕಾಲದಲ್ಲಿ ತುಂಬಾ ಜನ ತಮ್ಗಿಂತ ಹೆಚ್ಚು ಪವರ್ಫುಲ್ ಆಗಿರುವಂತ ವ್ಯಕ್ತಿಗಳಿಗೇನೆ ಬೆಲೆ ಕೊಡ್ತಿದ್ದಾರೆ. ಇದಕ್ಕೆ ರಿವರ್ಸ್ ಸೈಕಾಲಜಿ ತುಂಬಾ ಯೂಸ್ ಆಗುತ್ತೆ. ಈ ರಿವರ್ಸ್ ಸೈಕಾಲಜಿಯನ್ನ ಪ್ರಪಂಚದ ದೊಡ್ಡ ದೊಡ್ಡ ವ್ಯಕ್ತಿಗಳು, ರಾಜಕಾರಣಿಗಳು, ಬಿಸ್ನೆಸ್ ಮೆನ್ಗಳು ಬಳಸ್ತಾರೆ. ಉದಾಹರಣೆಗೆ, ನಿಮ್ಮ ಊರಲ್ಲಿ ಯಾರಾದ್ರೂ ಒಬ್ಬ ಶ್ರೀಮಂತ ವ್ಯಕ್ತಿ ಇದ್ರೆ ಅವನು ಎಷ್ಟು ಕೆಟ್ಟವನಾಗಿದ್ರು ಕೂಡ ಜನಗಳು ಅವನಿಗೆ ತುಂಬಾ ಬೆಲೆ ಕೊಡ್ತಾರೆ. ಯಾಕಂದ್ರೆ ಅವನ ಹತ್ತಿರ ಮನಿ ಪವರ್ ಇರೋದ್ರಿಂದ. ಆದ್ರೆ ಈ ರೀತಿ ಕೇವಲ ಪವರ್ನಿಂದ ಅಷ್ಟೇ ಅಲ್ಲದೆ ಈ ರಿವರ್ಸ್ ಸೈಕಾಲಜಿಯ ಟ್ರಿಕ್ಸ್ ಅನ್ನ ತಿಳ್ಕೊಳ್ಳೋದ್ರಿಂದ ಕೂಡ ಬೇರೆಯವರು ನಿಮ್ಗೆ, ನಿಮ್ಮ ಮಾತಿಗೆ ಬೆಲೆ ಕೊಡೋ ಹಾಗೆ ಮಾಡ್ಕೊಳ್ಬಹುದು. ಇದೊಂದು ಪವರ್ಫುಲ್ ಮೆಥಡ್. ಇದನ್ನ ತಿಳ್ಕೊಂಡ್ರೆ ನೀವು ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಅಷ್ಟೇ ಅಲ್ಲದೆ ನಿಮ್ಮ ಗರ್ಲ್ ಫ್ರೆಂಡ್ ಹತ್ರ ಕೂಡ ನಿಮ್ಗಿರೋಂಥ ಬೆಲೆಯನ್ನ ಹೆಚ್ಚಿಸ್ಕೋಬಹುದು. ನೀವು ಹೇಳ್ದಂಗೆ ಅವ್ರು ಕೇಳೋ ಹಾಗೆ ಮಾಡ್ಕೋಬಹುದು. ಈ ಎಲ್ಲ ವಿಷಯಗಳ ಬಗ್ಗೆ ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೀನಿ. ನಂಬರ್ 1, ನೀವು ಎಷ್ಟು ಇಂಟ್ರೆಸ್ಟಿಂಗ್ ಆಗಿದ್ರು ಕೂಡ ನೀವು ಸ್ವಲ್ಪವೂ ಇಂಟ್ರೆಸ್ಟೇ ಇಲ್ಲದೆ ಇರೋ ಥರ ಕಾಣಿಸ್ಕೋಬೇಕು. ಮನುಷ್ಯರಲ್ಲಿ ಒಂದು ರಿಯಾಕ್ಟೆನ್ಸ್ ಇರುತ್ತೆ. ಯಾರಿಗಾದ್ರೂ ಅವರ ಫ್ರೀಡಮನ್ನು ಅವರಿಂದ ಕಿತ್ಕೊಳ್ಳೋ ಹಾಗನ್ಸಿದ್ರೆ ಅವರು ಅದನ್ನು ಹಿಂದಿರುಗಿ ಪಡೆಯೋದಕ್ಕೆ ಅದಕ್ಕೆ ವಿರುದ್ಧವಾಗಿ ರಿಯಾಕ್ಟ್ ಮಾಡ್ತಾರೆ. ಉದಾಹರಣೆಗೆ, ನೀವು ಒಂದು ಹುಡುಗಿಯನ್ನು ಅಥವಾ ಹುಡುಗನನ್ನು ತುಂಬಾ ಇಷ್ಟಪಡ್ತಿರ್ತೀರಾ ಅಂತ ಅನ್ಕೊಳ್ಳಿ. ಆಗ ನೀವು ಅವ್ರಿಗೋಸ್ಕರನೇ ತುಂಬಾ ಸಮಯವನ್ನು ಸ್ಪೆಂಡ್ ಮಾಡ್ತಿರ್ತೀರಾ, ಅವ್ರ ಹಿಂದೆನೆ ಹೋಗ್ತಿರ್ತೀರಾ. ಆದ್ರೆ ಅವ್ರು ಮಾತ್ರ ನಿಮ್ ಬಗ್ಗೆ ಸ್ವಲ್ಪನೂ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಈ ರೀತಿ ಹೆಚ್ಚಾಗಿ ನಡೆಯೋದು ಹುಡುಗಿಯರ ವಿಷಯದಲ್ಲೇ. ಈ ರೀತಿ ಯಾಕಾಗುತ್ತೆ ಅಂದ್ರೆ, ನೀವು ಯಾರನ್ನ ತುಂಬಾ ಇಷ್ಟಪಡ್ತಿರ್ತೀರೋ ಅವರ ಮುಂದೆ ನಿಮ್ಗೆ ಅವರ ಅವಶ್ಯಕತೆ ಇರೋದನ್ನ ತೋರಿಸ್ಕೊಳ್ತಿದ್ದೀರಾ. ಇದರಿಂದ ನಿಮ್ಗೆ ಅವರ ಅವಸರ ಹೆಚ್ಚಾಗಿರೋ ತರ ಅವ್ರಿಗೆ ಅರ್ಥ ಮಾಡ್ತಿರ್ತೀರಾ. ಯಾವಾಗ ಎದುರುಗಡೆ ವ್ಯಕ್ತಿಗೆ ಅವರ ಅವಶ್ಯಕತೆ ನಿಮ್ಗೆ ಜಾಸ್ತಿ ಇದೆ ಅಂತ ಅರ್ಥ ಆಗುತ್ತೋ ಆಗ ಅವರು ನಿಮ್ಮನ್ನ ಕೀಳಾಗಿ ನೋಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಯಾಕಂದ್ರೆ ಅವ್ರ ಪ್ರಕಾರ ಅವರು ನಿಮ್ ಜೊತೆ ಇದ್ರೆ ಅವರ ವ್ಯಾಲ್ಯೂ ಕಮ್ಮಿ ಆಗುತ್ತೆ ಅಂತ ಅವ್ರಿಗನ್ನಿಸ್ತಿರುತ್ತೆ. ಒಂದ್ ವೇಳೆ ಅವರು ನಿಮ್ ಜೊತೆನೆ ಇದ್ರೂ ಕೂಡ ಅವರು ನಿಮ್ಮ ಜೊತೆ ಯಾವ ರೀತಿ ಬಿಹೇವ್ ಮಾಡ್ತಾರೆ ಅಂದರೆ, ಅವರು ನಿಮ್ಮ ಅವಶ್ಯಕತೆಗೋಸ್ಕರ ಅಷ್ಟೇ ನಿಮ್ಮ ಜೊತೆ ಇರ್ತಾರೆ. ಅವ್ರಿಗೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಅನ್ನೋದು ದಿನೇ ದಿನೇ ಕಡಿಮೆ ಆಗ್ತಾ ಬರುತ್ತೆ. ಈ ಕಾರಣಗಳಿಂದಲೇ ಅವರಲ್ಲಿ ರಿಯಾಕ್ಟೆನ್ಸ್ ಅನ್ನೋದು ಆಕ್ಟಿವೇಟ್ ಆಗುತ್ತೆ. ಅದು ಅವರನ್ನ ನೀವು ಎಷ್ಟು ಟ್ರೈ ಮಾಡಿದ್ರು ಕೂಡ ನಿಮ್ಮನ್ನ ಇಗ್ನೋರ್ ಮಾಡೋ ಹಾಗೆ ಮಾಡುತ್ತೆ. ನಿಮ್ಮಿಂದ ಅವರು ದೂರ ಆಗೋಕೆ ಟ್ರೈ ಮಾಡ್ತಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಸೇಲ್ಸ್ ಮ್ಯಾನ್. ನೀವು ಯಾವುದಾದ್ರೂ ಒಂದು ವಸ್ತುವನ್ನ ಅಥವಾ ಏನನ್ನಾದ್ರೂ ತಗೊಳ್ಳೋದಕ್ಕೆ ಹೋದಾಗ ಅಲ್ಲಿರುವಂಥ ಸೇಲ್ಸ್ ಮ್ಯಾನ್ ನಿಮಗೆ ಆ ವಸ್ತುವನ್ನ ತಗೊಳ್ಳೋದಕ್ಕೆ ರಿಪೀಟೆಡ್ ಆಗಿ ಬಲವಂತ ಮಾಡ್ತಿದ್ರೆ ಅದು ನಿಮಗೆ ಸರಿ ಹೋಗದೆ ಆ ವಸ್ತುವನ್ನ ತಗೊಳ್ಳೋದಕ್ಕೆ ಇಷ್ಟಪಡಲ್ಲ. ಅದೇ ರೀತಿ ಯಾವ ಸೇಲ್ಸ್ ಮ್ಯಾನ್ ನಿಮ್ಮ ಕಡೆ ಇಂಟ್ರೆಸ್ಟೇ ಇಲ್ಲದೆ ಆ ವಸ್ತುವನ್ನ ತಗೊಳ್ಳೋದಕ್ಕೆ ಹೆಚ್ಚು ಬಲವಂತ ಮಾಡೋದಿಲ್ವೋ ಅಂಥವರ ಹತ್ತಿರನೇ ನಾವು ಹೆಚ್ಚಾಗಿ ವಸ್ತುಗಳನ್ನು ತಗೊಳ್ಳೋದಕ್ಕೆ ಇಷ್ಟಪಡ್ತೀವಿ. ಅಂದರೆ ಯಾರಾದರೂ ನಿಮಗೆ ಬೆಲೆ ಕೊಡಬೇಕಂದ್ರೆ ನೀವು ಅವ್ರ ಬಗ್ಗೆ ಇಂಟ್ರೆಸ್ಟೇ ಇಲ್ಲದೆ ಇರೋ ಥರ ಆ್ಯಕ್ಟ್ ಮಾಡಬೇಕು. ಇದರಿಂದ ಅವರು ಆಟೋಮೆಟಿಕ್ ಆಗಿ ನಿಮ್ಮ ದಾರಿಗೇನೆ ಬರ್ತಾರೆ. ನಂಬರ್ 2, ಜನಗಳು ಯಾವುದನ್ನ ಕಂಡ್ರೆ ಭಯ ಪಡ್ತಾರೋ ಅದನ್ನೇ ಹೆಚ್ಚಾಗಿ ಬಯಸ್ತಾರೆ. ಒಂದು ಎಕ್ಸ್ಪೆರಿಮೆಂಟ್ನಲ್ಲಿ ಕೆಲವೊಂದಷ್ಟು ಜನಕ್ಕೆ ಒಂದು ಜಾರ್ನಲ್ಲಿ ಚಾಕ್ಲೇಟ್ ಅನ್ನ ಆಫರ್ ಮಾಡ್ತಾರೆ. ಮೊದಲನೇ ಜಾರ್ನಲ್ಲಿ 2 ಚಾಕ್ಲೇಟ್ಸ್, ಮತ್ತೊಂದರಲ್ಲಿ 10 ಚಾಕ್ಲೇಟ್ಸ್ ಅನ್ನ ಇಡ್ತಾರೆ. ಇದರ ಬಗ್ಗೆ ಜನಗಳನ್ನ ಕೇಳಿದಾಗ ತುಂಬಾ ಜನ ಈ 2 ಚಾಕ್ಲೇಟ್ಸ್ಗಳಿರುವಂಥ ಜಾರ್ನಲ್ಲಿರುವಂಥ ಚಾಕ್ಲೇಟ್ಸ್ಗಳೇ ಬೇರೆ ಜಾರ್ನಲ್ಲಿರುವಂಥ ಚಾಕ್ಲೇಟ್ಸ್ಗಳಿಗಿಂತ ತುಂಬ ಟೇಸ್ಟ್ ಆಗಿವೆ ಅಂತ ಹೇಳ್ತಾರೆ. ಆದರೆ ಆ 2 ಜಾರ್ನಲ್ಲಿರುವಂಥ ಚಾಕ್ಲೇಟ್ಸ್ಗಳು ಸೇಮ್. ಇದರಿಂದ ನಾವು ಅರ್ಥ ಮಾಡ್ಕೋಬೇಕಿರೋದೇನೆಂದ್ರೆ, ಜನಗಳು ಯಾವಾಗಲೂ ಕೂಡ ಲಿಮಿಟೆಡ್ ಆಗಿ ಸಿಗುವಂಥ ವಸ್ತುಗಳಿಗೇನೆ ಯಾವಾಗಲೂ ಬೆಲೆ ಕೊಡ್ತಾರೆ. ನೀವು ಗಮನಿಸಿದ್ದೇ ಆದರೆ ಯಾವ ಕಾಲೇಜ್ನಲ್ಲಿ, ಯಾವ ಸ್ಕೂಲ್ನಲ್ಲಿ ಲಿಮಿಟೆಡ್ ಆಗಿ ಸೀಟ್ಸ್ಗಳಿರುತ್ತೋ ಅಂಥವುಗಳಿಗೇನೆ ಈ ಸಮಾಜದಲ್ಲಿ ತುಂಬ ಒಳ್ಳೆಯ ಹೆಸರಿರುತ್ತೆ. ಜನಗಳು ಯಾವಾಗಲೂ ನಂಬೋದೇನೆಂದ್ರೆ, ಈಸಿಯಾಗಿ ಸಿಗುವಂಥ ವಸ್ತುಗಳಿಗಿಂತ ಕಷ್ಟಪಟ್ಟು ಸಂಪಾದಿಸಿದಂಥ ವಸ್ತುಗಳೇ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಕೊಳ್ತಾರೆ. ಆದರೆ ಇದು ಎಲ್ಲ ಸಂದರ್ಭದಲ್ಲೂ ಸರಿ ಹೋಗಲ್ಲ. ಇದೇ ಕಾನ್ಸೆಪ್ಟನ್ನು ನೀವು ನಿಮ್ಮ ಜೀವನದಲ್ಲಿ ಸಹ ಅಳವಡಿಸ್ಕೊಳ್ಬೋದು. ಒಂದು ವೇಳೆ ನೀವು ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಿರ್ಬೇಕಂದ್ರೆ ನಿಮ್ಮ ಅವೈಲಬಿಲಿಟಿಯನ್ನು ಕಡಿಮೆ ಮಾಡ್ಕೋಬೇಕು. ಅಂದರೆ ನೀವು ಯಾರಿಗೂ ಸಹ ಯಾವಾಗಲೂ ಹೆಚ್ಚಾಗಿ ಸಿಗಲೇಬಾರ್ದು. ನೀವು ಯಾರನ್ನಾದರೂ ಹೆಚ್ಚಾಗಿ ಮೀಟ್ ಮಾಡ್ತಾ ಯಾವಾಗಲೂ ಅವರ ಜೊತೆನೇ ಇದ್ದರೆ ಆಗ ಅವರು ನಿಮಗೆ ಕೊಡುವಂಥ ವ್ಯಾಲ್ಯೂವನ್ನು ಕೊಡದೆ ಹೋಗ್ಬೋದು. ನಂಬರ್ 3, ದ ಗಿವ್ ಆ್ಯಂಡ್ ಟೇಕ್ ರೋಲ್. ರೆಸ್ಟೋರೆಂಟ್ಗಳಲ್ಲಿ ಅನೇಕ ರೀತಿಯ ರಿಸರ್ಚ್ಗಳನ್ನು ಮಾಡ್ತಾರೆ. ನೀವು ಯಾವುದಾದ್ರೂ ಒಂದು ರೆಸ್ಟೋರೆಂಟ್ಗೆ ಹೋದರೆ
ಈ ವಿಷಯವನ್ನ ಗಮನಿಸಿಯೇ ಇರ್ತೀರಾ. ವೆಯ್ಟರ್ಸ್ಗಳು ಯಾವಾಗ ಬಿಲ್ಲನ್ನು ತಗೊಂಬರ್ತಾರೋ ಬಿಲ್ನ ಜೊತೆಗೆ ಫ್ರೀಯಾಗಿ ಕೇಕ್ ಆಗಿರ್ಬೋದು, ಸೋಂಪಾಗಿರ್ಬೋದು, ಅಥವಾ ಏನಾದರೂ ಸ್ವೀಟ್ಸ್ ಆಗಿರ್ಬೋದು, ಇಂಥವುಗಳನ್ನು ಫ್ರೀಯಾಗಿ ತಂದು ಕೊಡ್ತಾರೆ. ಒಂದು ಸ್ಟಡಿಯ ಪ್ರಕಾರ ಗೊತ್ತಾಗಿದ್ದೇನೆಂದರೆ ರೆಸ್ಟೋರೆಂಟ್ಗಳಲ್ಲಿ ವೆಯ್ಟರ್ಸ್ಗಳು ಕೊನೆಯದಾಗಿ ಬಿಲ್ಲನ್ನು ಕೊಡೋದಕ್ಕಿಂತ ಮುಂಚೆ ನಿಮ್ಗೇನಾದರೂ ಫ್ರೀಯಾಗಿ ತಂದು ಕೊಟ್ರೆ ಅದಕ್ಕೆ ಜನಗಳು ಅಟ್ರಾಕ್ಟ್ ಆಗಿ ಅವ್ರಿಗೆ ಟಿಪ್ಸ್ ಕೊಡುವಂಥ ಚಾನ್ಸಸ್ಗಳಿರುತ್ತೆ. ಹಾಗೆ ನಾವು ನಮ್ಮ ಫ್ರೆಂಡ್ಸ್ಗಾಗಿರ್ಬೋದು, ರಿಲೇಟಿವ್ಸ್ಗಾಗಿರ್ಬೋದು, ಅಥವಾ ಗರ್ಲ್ ಫ್ರೆಂಡ್ಗಾಗಿರ್ಬೋದು ಗಿಫ್ಟ್ಗಳನ್ನು ಕೊಟ್ಟರೆ ಯಾವುದೋ ಒಂದು ರೀತಿಯಲ್ಲಿ ಅವರು ನಿಮಗೆ ಹೆಚ್ಚು ರೆಸ್ಪೆಕ್ಟ್, ಹೆಚ್ಚು ಬೆಲೆಯನ್ನು ಕೊಡ್ತಾರೆ. ಹಾಗಂತ ಲಿಮಿಟ್ಸನ್ನು ದಾಟಿ ಗಿಫ್ಟ್ಗಳನ್ನು ಕೊಡಬಾರ್ದು. ಅದರಿಂದ ಅವರ ದೃಷ್ಟಿಯಲ್ಲಿ ನೀವು ಚಿಕ್ಕವರಾಗ್ತೀರಾ. ನಂಬರ್ 4, ತುಂಬ ಜನ ತಮ್ಮ ತಪ್ಪನ್ನು ಒಪ್ಕೊಳ್ಳೋದಿಲ್ಲ. ನಾನು ತಪ್ಪನ್ನು ಮಾಡಿದ್ದೀನಿ ಅಂತ ಗೊತ್ತಿದ್ರೂ ಕೂಡ ನಾನು ತಪ್ಪೇ ಮಾಡಿಲ್ಲ ಅಂತ ವಾದ ಮಾಡ್ತಾರೆ. ಓವರ್ ಕಾನ್ಫಿಡೆನ್ಸಿಂದ ನನಗೆ ಎಲ್ಲ ಗೊತ್ತು ಅನ್ನೋ ಥರ ಆ್ಯಕ್ಟ್ ಮಾಡ್ತಾರೆ. ನಿಜವಾಗ್ಲೂ ಅವ್ರಿಗೆ ಏನೂ ಗೊತ್ತಿರೋದಿಲ್ಲ. ಈ ರೀತಿ ಯಾಕೆ ಮಾಡ್ತಾರೆ ಅಂದರೆ ಎಲ್ಲರೂ ನಮ್ಮನ್ನು ಬುದ್ಧಿವಂತರು ಅಂತ ಅಂದ್ಕೊಳ್ಳಿ ಅಂತ. ಕೆಲವೊಂದು ಸರಿ ಅಂತೂ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಕೇಳಿದಾಗ ಅದರ ಬಗ್ಗೆ ಗೊತ್ತಿಲ್ಲ ಅಂದರೂ ಕೂಡ ನಾನು ಇದನ್ನು ಇಂಟರ್ನೆಟ್ನಲ್ಲಿ ನೋಡಿದ್ದೀನಿ, ಎಲ್ಲೋ ಕೇಳಿದ್ದೀನಿ, ನ್ಯೂಸ್ ಪೇಪರ್ನಲ್ಲಿ ಓದಿದ್ದೀನಿ ಅಂತ ಏನಾದರೂ ಒಂದು ಸುಳ್ಳುಗಳನ್ನು ಹೇಳ್ತಾರೆ. ಆದರೆ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಯಾವಾಗಲೂ ಕೂಡ ನಮಗೆ ಗೊತ್ತಿಲ್ಲದಿರೋಂಥ ವಿಷಯದ ಬಗ್ಗೆ ಗೊತ್ತಿರೋ ಥರ ಮಾತಾಡಬಾರ್ದು. ನನಗೆ ಅದರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವೇನು ಚಿಕ್ಕವರಾಗಲ್ಲ. ಅದು ಬೇರೆಯವರ ಮನಸ್ಸಲ್ಲಿ ನಿಮ್ಮ ವ್ಯಾಲ್ಯೂವನ್ನು ಹೆಚ್ಚಿಸುತ್ತೆ. ಗೊತ್ತಿಲ್ಲ ಅಂತ ಹೇಳೋದ್ರಿಂದ ನೀವು ಇನ್ನೂ ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ತೀರಾ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆನ ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.